ಮತ್ತು ನಿನ್ನೆ ಹೇಳ್ದಂಗೆ ನಾವು ಬಂದೇವಿ ವೆಲ್ಲೂರಿಗೆ, ತಮಿಳ್ನಾಡು ಎಂಟ್ರಿ ಕೊಟ್ಟೇವಿ. ಬಿಸಿಲು ಭಾಳ ಐತಿ. ಫೈನಲಿ ನಾವೀಗ ಬಂದೇವಿ ವಿಪುರಂ ಗೋಲ್ಡನ್ ಟೆಂಪಲಿಗೆ ಬಂದೇವಿ. ಬೇರೆ ಎಷ್ಟು ಬಿಸಿಲು ಐತೆ ಅಂದ್ರೆ ಸೊ ಗೈಸ್, ಗೋಲ್ಡನ್ ಟೆಂಪಲ್ ಅದು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದ ಕಂಚಿಗೆ. ಸೊ ಹಂಗೆ ಕಂಚಿ ಒಳಗೆ ಇರೋದು ಟೋಟಲಾಗಿ 3 ದೇವಸ್ಥಾನ. ಅದು ಯಾವ್ದ್ಯಾವ್ದು ಅಂದ್ರೆ ಕಂಚಿ ಕಾಮಾಕ್ಷಿ ದೇವಸ್ಥಾನ, ವಿಷ್ಣು ಕಂಚಿ, ಶಿವ ಕಂಚಿ. ವಿಷ್ಣು ಕಂಚಿದ ವಿಶೇಷ ಏನಂದ್ರೆ ಅಲ್ಲೇ ಬಂಗಾರದ ಹಲ್ಲಿ ಐತಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ, ಹೋಗಿ ಬಂಗಾರದ ಹಲ್ಲಿ ಮುಟ್ಟು ಬರ್ತೀರಿ. ಆಮೇಲೆ ಅದರೊಳಗೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ 40 ವರ್ಷಕ್ಕೊಮ್ಮೆ ಅನಂತ ಪದ್ಮನಾಭನ ಮೂರ್ತಿನ ತೆಗಿತಾರೆ ಒಳಗಡೆಯಿಂದ, ಹೊಂಡದಾಗ ಮುಚ್ಚಿಟ್ಟಿರ್ತಾರೆ ಅದನ್ನು. ಸೊ ಈಗ ಆಲ್ರೆಡಿ ಒಂದು 5 ವರ್ಷದ ಹಿಂದೆ ಅದನ್ನು ಓಪನ್ ಮಾಡಿದರೆ, ಈಗ ಆಲ್ರೆಡಿ ಇನ್ನು ಅದನ್ನು ನಾವು ನೋಡ್ಬೇಕಂದ್ರೆ 35 ವರ್ಷ ಕಾಯ್ಬೇಕು. ಈಗ ಅಟ್ಲೀಸ್ಟ್ ಆ ಹೊಂಡನಾರು ನೋಡಿ ಬರೋಣ ಅಂತಂದು ಹಂಗೆ ಬಂಗಾರದಲ್ಲಿನೂ ಮುಟ್ಟಕ್ಕಾಕೈತಿ ಅಂತಂದು ವಿಷ್ಣು ಕಂಚಿಗೆ ಹೋಗ್ಬೇಕು. ಈಗ ನಾವು ಬ್ಯಾಕ್ ಇಲ್ಲಿ ಗೋಪುರದ ಕಾಣ್ತದೆ ಅನಿಸ್ತೈತಿ. ಸೊ ನಾವು ಬಂದೇವಿ ಇಲ್ಲಿಗ ಕಾಮಾಕ್ಷಿ ದೇವಸ್ಥಾನಕ್ಕೆ. ಸೊ ಇದನ್ನು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೇವೆ ಈ ಬ್ಲಾಗ್ ಬರೋ ತೋರಿಸ್ತಾರೆ ನೋಡಿ. ಹಂಗೆ ನಮ್ಮ ಫೇಸ್ ಒಂದು ಸ್ವಲ್ಪ ಪೂರ ಬೇವ್ರಾಗೈತಿ. ಯಾಕಂದ್ರೆ ಎಷ್ಟು ಬಿಸಿಲು ಅಂದ್ರೆ 43 ಐತಿ ಬಿಸಿಲು ಇಲ್ಲಿ. ಅಷ್ಟು ಬಿಸಿಲು ಐತಿ. ಬರೀ ಒಂದು 2 ನಿಮಿಷ ಹಂಗೆ ಕೂತ್ಕೊಂಡ್ರು ಅಷ್ಟು ಬೇವ್ರು ಹಿಡಿತೈತಿ. ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ಸೊ ಈಗ ಗುಡಿಗೆ ಹೋಗ್ಬೇಕಂದ್ರೆ ಫ್ರೆಶ್ ಅಪ್ ಆಗ್ತೇವೆ. ಸೊ ಫ್ರೆಶ್ ಅಪ್ ಆಗಿ ಗುಡಿಗೆ ಹೋಗೋಣ ಬರ್ರಿ. ಸೊ ಗೈಸ್ ನೋಡ್ರಿ, ವಿಷ್ಣು ಕಂಚಿಗೆ ಬಂದೇವಿ. ಸೊ ಇಲ್ಲಿ ಫೋನ್ ಎಲ್ಲ ಐತೆ ಬಿಟ್ಟೈತೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ಫೋನ್ ಯೂಸ್ ಮಾಡತ್ತಾರ, ಬಟ್ ಗುಡಿಯಾಗ ಅದು ತೋರಿಸೋದು, ಹಲ್ಲಿ ತೋರಿಸೋದು ಅದು ಎಲ್ಲ ಐತೆ ಎಲ್ಲ ಗೊತ್ತಿಲ್ಲ. ಸೊ ಅಂದರೂ ಟ್ರೈ ಮಾಡತ್ತೀನಿ. ಹೋಗೋಣ ನೋಡ್ರಿ. ಇಲ್ಲೋಡ್ರಿ ಚಂದ ಮಾಡಲ್ಲ ಲೈಟ್ನಿಂಗರ ಗುಡಿಗೆ. ಇದು ನೋಡಿದ್ರೆ ಏನೇನು ಬರ್ತದೆ ಮಮ್ಮಿ? ಇಲ್ಲಿ ನೋಡಿಲ್ಲ, ಹೌದನ? ಅದನ್ನ ನೋಡಿದ್ರೆ ಏನೇನು ಬರ್ತೈತೆ ಹೇಳಿ ನಿಂಗೆ? ಯಾವ ಗುಡಿಗೆ ನೀನು ಬರ್ತೈತೆ ಹೇಳು? ಅಲ್ಲ, ಕೊಪ್ಪಳ ಗವಿಸಿದ್ದೇಶ್ವರ ಮಠ. ನೋಡು ಲೈಟಿಂಗ್ ನೋಡು ಎಲ್ಲೈತಿ. ಅಲ್ಲಿ ನೀ ನೋಡಿಲ್ಲ ನೀ ದೇವಸ್ಥಾನದ ಬಗ್ಗೆ ಯಾರಿಗೆ ಹೇಳಕತ್ತಿ? ದೇವಸ್ಥಾನದ ಮಾಸ್ಟರ್ ಆಕಿ ಮಮ್ಮಿ, ಮಾಸ್ಟರ್ ಆಫ್ ಟೆಂಪಲ್ಸ್ ಮಮ್ಮಿ. ಎಲ್ಲ ದೇವ್ರದ್ದು ಯಾವ ದೇವ್ರದ್ದು ಅಲ್ಲಿ ಎಲ್ಲೆಲ್ಲಿ ಇರ್ತೈತಿ, ಆಮೇಲೆ ಯಾವ ದೇವ್ರ ಕೂಡ ಏನೇನು ಕೂಡ ಇರ್ತಾನೆ ಅಲ್ಲಿ ಬಂಗಾರದಲ್ಲಿ. ಅವ ಹಂಗೆ ಮಾಡಿಲ್ಲ. ಅಲ್ಲಿ ವೀರನಾರಾಯಣ ಗುಡಿಯಾಗ ಎಂಟ್ರೆನ್ಸ್ ಸಿಗೈತಲ್ಲ, ಹಂಗೆ ಮಾಡ್ಯಾನವ. ಹೌದಿಲ್ಲ? ನಡ್ರಿ ಹೋಗೋಣ. ಮಮ್ಮಿ ಇನ್ನೊಂದು ಏನು ಹೇಳು, ವೆಂಕಟೇಶ್ವರ ಗುಡಿ ಎಲ್ಲರೂ ಹೋಗಿ ನೀನು. ಇದು ಬಾಗ್ಲ ಹಿಂಗೆ ಇರ್ತೈತೆ ನೋಡಿ, ಚೌಕ್ ಬಂದ್ ಮಾಡ್ಬೇಕು. ಸರಿ, ದೇವಸ್ಥಾನದ ದರ್ಶನ ಮಾಡಿಕೊಂಡು ಈಗ ನಾವು ಹೊಂಟೇವಿ ಬಂಗಾರದಲ್ಲಿ ದರ್ಶನ. ಹಾಂ ಅದೇ ಬೇವ್ರು ಭಾಳ ಬಂದುಬಿಟ್ಟೈತಿ. ಸೊ ಇಲ್ಲೇನೇ ಹೊಂಡ ಕಾಣ್ತೈತಲ್ಲ, ಇಲ್ಲೇ ನೋಡ್ರಿ ಅನಂತ ಪದ್ಮನಾಭನ 40 ವರ್ಷಕ್ಕೊಮ್ಮೆ ಹೊರಗೆ ತೆಗಿತಾರೆ. ಸೊ ಈಗ ಒಮ್ಮೆ ನೆಕ್ಸ್ಟ್ ತೆಗಿಯೋದು 2059ಕ್ಕೆ ತೆಗಿತಾರೆ. ಸೊ ನೋಡಿ ತೆಗೆದು 2059ಕ್ಕೆ ತೆಗೆದು ಅವ್ರು ಪೂಜೆ ಮಾಡೋದು ಏನು ಮಾತ್ರ ಐತಲ್ಲ, ಇದೇ ಗುಡಿನ ಇಲ್ಲೇ. ಸೊ ಭಾಳ ವಿಶೇಷ ಐತಿ. ಹಂಗೆ ಬಂಗಾರದ ಹಲ್ಲಿ ಒಂದು ಮುಟ್ಟಿದ್ವಿ ನಾವು. ಹೇಗಿತ್ತು ಬಂಗಾರದಲ್ಲಿ ದೊಡ್ಡದೈತಿಲ್ಲ ಅದು. ನಾವು ಬಂಗಾರದಲ್ಲಿ ಬೆಳ್ಳಿ ಹಲ್ಲಿ ಮತ್ತು ಬಂಗಾರದ ಹಲ್ಲಿ 2 ಇರ್ತೈತಿ. ಬಂಗಾರದ ಹಲ್ಲಿ ಮಾತ್ರ ಪೂರ ದೊಡ್ಡದೈತಿ. ಆಮೇಲೆ ಹಂಗೆ ಅದನ್ನು ಮುಟ್ಬೇಕಂತಂದ್ರೆ ಒಬ್ಬರಿಗೆ 10 ರೂಪೀಸ್ ಟಿಕೆಟ್ ಐತಿ. ಸ್ಟಾರ್ಟಿಂಗ್ ಅದು ಏನೋ ಇದ್ದಿದ್ದಿಲ್ಲ ಅನಿಸ್ತೈತಿ. ಮಮ್ಮಿ ಸ್ಟಾರ್ಟಿಂಗ್ ಓಯ್ ತೋರಿಸು. ಪೂರ ಉದ್ದೈತಿ. ಸೊ ಮುಂಜಾನೆ ಚಹಾ ಕುಡಿದು ಈಗ ರೆಡಿಯಾಗಿ ನಾವು ಹೊಂಟೇವಿ ಗುಡಿಗೆ. ಇಲ್ಲಿಂದ ಎಷ್ಟು 1.5 ಕಿಲೋಮೀಟ್ರ್ ಐತೆ ಅಂದ್ರಲ್ಲ, 1.5 ಕಿಲೋಮೀಟ್ರ್ ಗುಡಿ ಐತಿ. ಇಷ್ಟು ರೆಡಿಯಾಗಿ ಹೊಂಟೇವಿ. ಅಲ್ಲಿ ಮುಂದೆ ಅವ್ರು ಇಷ್ಟು ಮಂದಿ ಹೊಂಟ್ರೆ, ಇಲ್ಲಿ ನಾವು ಇಷ್ಟು ಮಂದಿ ಹೊಂಟೇವಿ. ಮಮ್ಮಿ ನೋಡ್ರಿ ಮಿಂಚಾತಾರೆ ಇವತ್ತು. ದಿವಸ ಒಂದು ಮೈಸೂರು ಸಿಲ್ಕ್ ಸೀರೆ ಹೌದಿಲ್ಲ? ಇವತ್ತು ನೋಡ್ರಿ ನನ್ನ ಸೀರೆನ ರೀ ನಾವು ಉಟ್ಕೊಂಡಿದ್ದೇವೆ. ಹೌದು ನನ್ನ ಸೀರೆ ಅದು. ಯಾಕೆ
ಉಟ್ಕೊಳ್ಳೋದಷ್ಟ ನೀನು ಅದಕ್ಕೆ ಮ್ಯಾಚಿಂಗ್ ನೋಡ್ರಿ ಬ್ಲೌಸು ವೆರೈಟಿ ಬ್ಲೌಸ್ ಮಾಡ್ಕೊಂಡು ಹಾಕೋತಾರೆ ನಮ್ಮ ಮಮ್ಮಿ. ನಾನು ಸೀರೆ ಉಟ್ಕೊಂಡು ಎಷ್ಟು ಮಿಂಚ್ತೀವಿ ಹೌದು ಎಲ್ಲ ನಾನು ಸೀರೆ ನಾನೇ ಹೇಳ್ಕೊಟ್ಟೆ ನಮ್ಮ ಮಮ್ಮಿಗೆ ಹೆಂಗೆ ಟ್ರೆಂಡ್ ಇರಬೇಕು, ಎಂಥ ಸೀರೆ ಉಟ್ಕೊಂಡು ಸಂಪಾದಿಸಿ ಅಂತ. ಹೌದಿಲ್ಲ? ಚಂದ ಕಾಣತ್ತೀನಿ ನೋಡಿ ಮಮ್ಮಿ. ನಾ ಚಂದ ಅದಿನಲ್ಲ ಚಂದ ಕಾಣೋದು. ವಾಟ್ ಎ ಜೋಕ್ ಆಫ್ ದ ಡೇ. ನಾವು ಈಗ ಬಂದೇವಿ ಟೆಂಪಲ್ ಎಂಟ್ರೆನ್ಸ್ ಐತ್ರಿ. ಆಲ್ರೆಡಿ ಟೈಮ್ ಆಗೈತಿ ಎಷ್ಟಂದ್ರೆ 11 ಗಂಟೆ ಮೇಲೆ ಆಗೈತಿ. ಸೊ ಯಾಕೋ ಇಲ್ಲೊಂದು ಸ್ವಲ್ಪ ಕ್ಲೈಮೇಟ್ ಕೂಲ್ ಐತಿ. ನೋಡೋಣ ಬರ್ರಿ ಹೋಗೋಣ. ಹಿಂಗೆ ಇರ್ಬೇಕು ಕ್ಲೈಮೇಟ್. ದರ್ಶನ ಅದು ಮಾಡಿ ಬರೋ ತನಕ ಅಂದ್ರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಗೈಸ್ ಇಲ್ಲಿ ನೋಡ್ರಿ ಗುಡಿ ಮುಂದೆ ಚಹಾ ಕುಡಿಯಕ್ಕೆ ನಿಂತೀವಿ. ಇಲ್ಲಿ ಮತ್ತು ಈ ಕ್ಯಾನಾಗ ಬರೀ ಬಿಸಿನೀರು ಐತಿ, ಇಲ್ಲೇ ಹಾಲು ಐತಿ, ಇಲ್ಲೇ ಡಿಕಾಕ್ಷನ್ ಐತಿ. ಎಷ್ಟು ಒಂಟಿ ಫುಲ್ ಬಿಸಿನೀರು. ಇದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಇದನ್ನು ಮಾಡ್ತಾರೆ. ಟೀ ರೆಡಿ, ಡಿಕಾಕ್ಷನ್ ರೆಡಿ, ಎಲ್ಲ ರೆಡಿ ಇಟ್ಕೊಂಡು ಟೀ ಏನೋ ಬಂದ ಗುಡಿಯಾಗ ಬಂದ ಭಾಳ ಹೆಚ್ಚೇವಿ ನೋಡ್ರಿ. ಎಲ್ಲ ಕಡೆ ಬರೀ ಕ್ಯೂ ಹಚ್ಚಿ ಹೊಟ್ಟೈತಿ. ಸೊ ಇವತ್ತು ನಮ್ದು ಲಾಸ್ಟ್ ಡೇ ಟ್ರಿಪ್. ಮತ್ತು ನಾಳೆ ಆನ್ ಡ್ಯೂಟಿ. ನಮ್ಮ ಮಮ್ಮಿದು ನಾಳೆ ಆನ್ ಡ್ಯೂಟಿ. ಮಮ್ಮಿ ನಾಳಿನಿಂದ ಆನ್ ಡ್ಯೂಟಿ ಚಲೋ ಆಗತ್ತೆ. ಲಾಸ್ಟ್ ಡೇ ಆಫ್ ಟ್ರಿಪ್. ಮಕ್ಕ ಹೆಂಗೆ ಸಣ್ಣಕೈತೆ ನೋಡಿ. ಈಗ ಹೊಟ್ಟೆ ಉರಿಸ್ತಾಳೆ ಆಕಿ. ಇವತ್ತೊಂದು ದಿವಸ ಮತ್ತೆ ಎಂಜಾಯ್ ಇರಕ್ಕೆ ಸುಮ್ಮನೆ ಓದಿಟ್ಟು ನನ್ನ ಹೊಟ್ಟೆ ಎಷ್ಟು ಉರಿಸ್ತೀರೋ. ಆ ವಾಷಿಂಗ್ ಮಿಷನ್ ಕೆಟ್ಟ ಕುಂತೈತಿ, ಹೋಗಿ ಕುಂದ್ರಬೇಕು ಅಲ್ಲೇ. ಎಷ್ಟು ದಿನದು ನನಗೂ ಫಸ್ಟ್ ವಾಷಿಂಗ್ ಮಿಷನ್ ಕೆಟ್ಟ ಕುಂತ್ಬಿಟ್ಟಿದ್ರಿ. ಯುಗಾದಿಗೆ ಹೋಗಿ ನೋಡಿ ಬಂದೀವ್ರಿ ತರ್ಬೇಕು ಅಂತೇಳಿ ನಾನೇ ಬಿಡಿಸಿದ್ದೆ. ಅಲ್ಲ ಸ್ವಲ್ಪ ತೆಗೆದು ಆಫರ್ ಇತ್ತು ರೀ ಅದು ಯುಗಾದಿಗೆ. ಅವಾಗ ತೊಗೊಂತಂದ್ರೆ ಬೇಡ ಅಂದ್ರೆ ಈಗ ಸಗಾಯ್ಸಿಟ್ಟು ನೋಡ್ರಿ. ಎಲ್ಲ ಕಡೆ ರೊಕ್ಕ ಹಾಕಕ್ಕೆ ಹುಂಡಿ ಅದು ಇದ್ರೆ ಅಂದ್ರೆ ಕಬ್ಬಿಣದ ಹುಂಡಿ ಇರ್ತೈತಿ. ಸೊ ಇಲ್ಲೇ ಹಿಂಗೆ ಕಲ್ಲಿಂದ ಟ್ಯಾಂಕ್ ಅಂತ ಮಾಡ್ಯಾರ. ಈ ಟೈಪ್ ಅದು ಹೊರಗಿಂದ ತೋರಿಸ್ತಂತೆ ನೋಡ್ರಿ. ಈ ಟೈಪ್ ಐತಿ. ಸೊ ಯಾರ ಏನ ಹಿಂಗೆ ಹಾಕೋದಿದ್ರು ಇಲ್ಲಿ ಈ ಟೈಪ್ ಸಿಸ್ಟಮ್ ಮಾಡ್ಯಾರ. ಸರಿ ನಾವೀಗದೇವಿ ಮ್ಯಾಲೆ ಏನಂದ್ರೆ ಶ್ರೀರಂಗಂ ದೇವಸ್ಥಾನದ ಪೂರ ಹಿಂಗೆ ಮ್ಯಾಳ್ಗೆ ಇರ್ತೈತಲ್ಲ ಅಂತಲ್ಲಿದ್ದೀವಿ. ನಾವ್ಯಾಕೆ ಮೇಲೆ ಬಂದೇವೆ ಅಂದ್ರೆ ಟೋಟಲ್ ಆಗಿ ಇಲ್ಲೇ ಒಬ್ಬರಿಗೆ ಪರ್ ಪರ್ಸನಿಗೆ ಎಷ್ಟು 50 ರೂಪಾಯಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಮ್ಯಾಲೆ ಬಂದ್ರೆ ಇಲ್ಲೊಂದು ಮ್ಯಾಲೊಂದು ಸ್ಪಾಟ್ ಐತಿ ವ್ಯೂ ಪಾಯಿಂಟ್ ಅಂತಂದು. ಇಲ್ಲಿ ನಮಗೆ ಟೋಟಲಾಗಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಟೋಟಲಾಗಿ 21 ಗೋಪುರ ಕಾಣ್ತಾವೆ. ಅಲ್ಲಿಂದ ಹಿಂಗೆ ಹಿಡಿದು ಎಟ್ ಎ ಟೈಮಿಗೆ 21 ಗೋಪುರ ಕಾಣ್ತಾವೆ. ಇಲ್ಲಿ ನೋಡು ಟ್ರೈ ತೋರಿಸ್ತಂತ ಒಂದು ನಿಮಿಷ. ಹಾಂ ಇಲ್ಲೇ ನೋಡಿ ಇದು ನೋಡ್ರಿ. ಹಂಗೆ ಇಲ್ಲಿ ನೋಡ್ರಿ ಇಲ್ಲೊಂದಿಷ್ಟು ಇದು ಮಾಡ್ತೀನಿ. ಸೊ ಇಲ್ಲಿ ಒಂದಿಷ್ಟು ಅದಾವು. ಅದನ್ನು ನೋಡಕ್ಕಂತಂದು ಬಂದೇವಿ. ಸೊ ಬಿಸಿಲು ಜಗ್ಗೈತಿ. ಭಾಳ ದಿನದಿಂದ ಇದೊಂದು ಆಸೆ ಐತೆ ನಮ್ಮ ಮಮ್ಮಿಗೆ, ಇದನ್ನು ನೋಡ್ಬೇಕು ಅನ್ನೋದು. ಒಮ್ಮೆ 21 ಗೋಪುರನ. ಸೊ ಅದಕ್ಕೆ ಈಗ ಮ್ಯಾಲೆ ಬಂದೇವಿ. ಇಲ್ಲಿ ಶ್ರೀರಂಗಂ ದೇವಸ್ಥಾನದಾಗ ಎಷ್ಟು ಮಸ್ತ್ ನಳಿಗೆ ಬಂದಿಲ್ಲ ಇಷ್ಟು ತಗೊಂಡು ಕುಂತಾನದಿಲ್ಲ. ಕಲರ್ ಚೇಂಜ್ ಅದಾವಲ್ಲ ಗರಿ ಅಂದ್ರೆ ಇದು ಗಂಡ
ಬಿದ್ದಿಲ್ಲ. ಸೊ ಗೈಸ್ ಫೈನಲ್ ಆಗಿ ನಾವು ಚೆಕ್ಔಟ್ ಆಗಿ ಹೊಂಟೇವಿ ನಮ್ಮೂರಿಗೆ. ಲಾಸ್ಟ್ ಡೇ ಟ್ರಿಪ್ ಅಂತ ಮುಗಿತು. ಅವತ್ತು ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಸ್ತ್. ನೆಕ್ಸ್ಟ್ ಟ್ರಿಪ್ ಇದ್ರೆ ರೆಡಿ. ಬ್ಯಾಡ ಈಗ ಎಕ್ಸಾಮ್ ಅದಾವ, ಈಗ ಬೇಡ, ಈಗ ಮತ್ತೆ ಒಂದು ವರ್ಷ ಚಲೋ ಎಕ್ಸ್ಪೀರಿಯನ್ಸ್ ಫಸ್ಟ್ ಟ್ರಿಪ್. ಸೊ ನಮ್ಮಿಬ್ಬರದ್ದು ಆ್ಯಕ್ಚುಲಿ ಇಬ್ಬರು ಸೇರ್ ಮಾಡಿದ್ದು ಫಸ್ಟ್ ಟ್ರಿಪ್. ನಾನು ನಮ್ಮ ಮನ್ಯಾಗ ಕಾಣ್ತೀವಿ, ನಮ್ಮ ಜೊತೆಗೆ ಬಂದಿದ್ದೆ ಫಸ್ಟ್ ಟ್ರಿಪ್ ಐತಿ. ಹಂಗೆ ಈಗ ನಾವು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ಬೇಕಂದ್ರೆ ಮೇನ್ ಏನಿಲ್ಲ ಅಂದ್ರೂ 4-5 ತಾಸು ಬೇಕು. ಸೊ ಈಗ ಹಂಗೆ ಗದಗ ಈಗ ಅದು ಮುಟ್ಬೇಕಂದ್ರೆ 15 ತಾಸು ಅಂದಾರ ಅಂಕಲ್. ಈಗ ಟೈಮ್ ಎಷ್ಟಪ್ಪ? ಟೈಮ್ ಎಷ್ಟತ್ತು ನೋಡಿ? 4:36. ಅವ್ರು ಅದನ್ನ ಅಂದಿದ್ರಾಗಲೇ 4:36 ಹಿಂಗೆ 5 ಗಂಟೆ ಮಟ್ಟ ಬಿಟ್ರು ನಾವು ನಾಳೆ ಬೆಳಗ್ಗೆ 10 ಗಂಟೆಗೆ ಅದು ಹೋಗ್ತೀವಿ ಅಂತಂದು ಹೇಳಿದ್ರು. ಸೊ 15 ತಾಸಿನ ದಾರಿ. ಯಾಕಂದ್ರೆ ಆನ್ ದ ವೇ ನಾವು ಬೆಂಗಳೂರಿನ ಹಾಸಿ ಹಿಂಗೆ ಹೋಗ್ಬೇಕಂದ್ರೆ ನೋಡಿ ಎಲ್ಲ ಹಿಡಿದ ಲೇಟ್ ಆಗ್ತೈತಿ. ಸೊ ಬರ್ರಿ ನಮ್ಮೂರ ಕಡೆ ದಾರಿ ಹೋಗೋಣ. ಮುಗಿದ ಟೂರು ಬೇಜಾರಾಗೈತದೆ. ದಿನ ಮುಂಜಾನೆ ಡ್ರೆಸ್ ಹಾಕೊಳ್ಳೋದು, ರೆಡಿ ಆಗೋದು, ತಿರ್ಗಾಡೋದು ಇಷ್ಟೈತಿ. ಈಗ ಮನೆಗೆ ಹೋಗಿದ್ದು ಕಾಲೇಜ್ ಹಾಕಿನಂಗೆ ಕಾಲೇಜ್ ಐತಿ, ಕಟ್ಟಿಡ ಕಾಲೇಜ್ ಅನ್ನಕ್ಕೆ. ಮತ್ತೆ ಸಿಗ್ತೇನೆ ಮುಂದೆ. ಸೊ ಈಗ ಟೈಮ್ ಆಗೈತಿ 6:35. ಗಾಡಿ ಒಮ್ಮೆ ಅಲ್ಲೇ ಎಷ್ಟು 4 ಗಂಟೆಗೆ ಬಿಟ್ಟವ್ರ, 4:04 ಸೊ ಬಿಟ್ಟಾಗ ಒಟ್ಟು ಎಲ್ಲೆಲ್ಲ ಸಾಕಂದ್ರೆ ಈಗ ಸೀದಾ ಬಂದು ಒಂದು ಸ್ವಲ್ಪ ಮಧ್ಯಾಹ್ನ ಅದು ಊಟ ಅದು ಮಾಡ್ಲಾರ್ದಕ್ಕೆ ಹಂಗೆ ಆನ್ ದ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಏನಾರ ತಿಂದು ಹೋಗೋಣ ಅಂತಂದ್ರೆ ಇಲ್ಲೇ ಬೇಕ್ರಿ ಕಡೆ ನಿಲ್ಸಿತ್ತು. ಸೊ ನಾ ವೆಜ್ ಪಫ್ ತೊಗೊಂಡೇನಿ, ಆಕಿನ ವೆಜ್ ಪಫ್ ತೊಗೊಂಡ, ಇಲ್ಲೆಲ್ಲರೂ ವೆಜ್. ಅಂಕಲ್ ಇಲ್ರಿ ಅಂಕಲ್ ನಾ ತೊಗೊಂಡಿನಿ, ನಿಮ್ದಾರಿ ಅಂಕಲ್ ಅದು. ಹಂಗೆ ಎಲ್ಲರೂ ಇಲ್ವಾ. ಸೊ ಗೈಸ್ ಗುಡ್ ಮಾರ್ನಿಂಗ್. ಹಾಳ್ಬೇಕಲ್ಲೇ ಬ್ಲಾಗ್ ಅನ್ನಟ. ಈಗ ನಾವು ಅದೇವಿ ಚಿತ್ರದುರ್ಗದಾಗ. ಗಾಡಿಯಲ್ಲೇ 2 ತಾಸು ಸೈಡ್ ಹಾಕಿದ್ವಿ ಬೆಂಗಳೂರು ದಾಟಿನೂ ಸ್ವಲ್ಪ ಹೊತ್ತು, ಯಾಕಂದ್ರೆ ಅಂಕಲ್ಲಿಗೆ ನಿದ್ದೆದು ಬಂದಿದ್ದಕ್ಕೆ. ಸೊ ಈಗ ನಾವು ಅದೇವಿ ಇಲ್ಲಿ ಪೆಟ್ರೋಲ್ ಬಂಕ್ದಾಗ. ಇಲ್ಲಿ ನೋಡ್ರಿ ಕುಂತಾರೆ ಎಲ್ಲರೂ ಫ್ರೆಶ್ ಅಪ್ ಆಗಬೇಕಂತಂದು. ಸೊ ಫ್ರೆಶ್ ಅಪ್ ಆಗಿ ಅಲ್ಲಿ ಮುಂದೆ ಹೋಗಿ ನಾಷ್ಟ ಮಾಡಿದ್ರು ಅಂತಂತ ಇಲ್ಲೇ ಸೈಡ್ ಹಾಕ್ಯಾರ. ಮಮ್ಮಿ ಭಾಗ್ಯನಿಂದ ನಾಯಿ ಹೋಗ್ಬಿಟ್ಟೈತೆ ಅಲ್ಲಿ ನೋಡಲ್ಲಿ, ಆಗಿನಿಂದ ಓಡೋಗ್ಬಿಟ್ಟದೆ. ಬಂದೇವಿ ನಾಷ್ಟ ಮಾಡಕ್ಕೆ. ಎಲ್ಲಂದ್ರೆ ನೈವೇದ್ಯಂ ನೋಡ್ರಿ, ಎಲ್ಲರ ಮುಖದಾಗು ವಿಭೂತಿ ನೋಡ್ರಿ. ಅವರು ಹೋದ್ರು ಇರದ ನೋಡ್ರಿ. ಇವ ಕಾರಿಂದ ಮತ್ತೊಬ್ರ ಕಾರ್ನಾಗ ರೆಡಿ ಆಗೋ. ಫೋನ್ ಹಾಯ್. ತೆಗಿ ನಾವಿಲ್ಲಿ ಆಡಕತ್ತಾರ. ಇನ್ನು ನಾವು ರಿಯಲ್ ಗೇಮ್ ಆಡತ್ತೀವಿ ಇಲ್ಲಿ. ನಿಮ್ಮ ತೋರಿಸ್ತೇನೆ ನೋಡ್ರಿ. ಓಯ್ ನೋಡಿಲ್ಲಿ, ನೋಡಲ್ಲಿ ತೋರ್ಸ್ಬೋನು, ತೋರ್ಸು. ಇದನ್ನ ಗೇಮ ಮೊಬೈಲ್ ಆಡತ್ತಾರ. ಎಂಥ ಕಾಲ ಬಂತ್ರಿ ಈಗ. ಸೊ ಗೈಸ್ ನೋಡ್ರಿ, ನಾ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೇ ಫಸ್ಟ್ ಕುತ್ಕೊಂಡಿದ್ದೆ ಕಾರಣ ನೋಡೋದ ಫಸ್ಟ್ ಲೈಕ್ ಮಾಡ. ಅಲ್ಲಿ ನೋಡ್ರಿ ಇಲ್ಲೇ ಅದಾರ ಕುತ್ಕೊಂಡು ನೋಡೋರು. ಇಲ್ಲೇ ಬಾಜುನ ಅದಾರ ಎಲ್ಲ. ಅಲ್ಲೇ ಅಡ್ಡಾಡಿ ಬಂದಾರ, ಅಲ್ಲೇ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಬಂದು ನೋಡ್ತಾರೆ. ಫೋನಾಗ ತೋರ್ಸಂಗಿಲ್ವಾ? ನೋಡ್ ಗುಡ್ ಗರ್ಲ್. ನೋಡ್ರಿ ಹೀರೋಯಿನ್ ಬಂದ್ರಿ. ಹೀರೋಯಿನ್ ಹೆಂಗ್ ಹುರ್ಕೋತಾರ ನಾ ಮಾಡೇ ಇಲ್ಲ ನೋಡ್ವಾ. ಬ್ಯಾರೆ
ತಗೊಂಡ್ಬಿಡ್ತಾಳ್ರಿ. ಸೊ ಗೈಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾವೀಗ ಎಂಟ್ರಿ ಕೊಟ್ಟೇವಿ ಗದಗಿಗೆ. ನಾಳಿಂದ ಕಾಲೇಜ್ಗೆ ಹೋಗೋಣ. ರಾಣಿ ಕಾಲೇಜ್. ಕೈಲಾಸ ಎಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಚಾಲು ಎಲ್ಲಾರ್ದು ಅಪ್ಪಾಜಿ ಈಗ ಫೋನ್ ಬರಕ್ ಚಾಲು ಆಗ್ಯಾವ. ಅಪ್ಪಾಜಿ ಗದಗ ಎಂಟ್ರಿ ಕೊಟ್ಕೊಡ್ಲೇನ ಫೋನ್ ಚಾಲು ಆಗ್ಯಾವ. ಅಂಕಲ್ ಮತ್ತು ತಮಿಳ್ನಾಡು ಕೇರಳ. ಅಂಕಲ್ ಮತ್ತು ಅಂಕಲ್ ನಾಳೆ ತಮಿಳ್ನಾಡು ಕೇರಳ ನೋಡಿ. ಅಂಕಲ್ ಹೆಂಗ್ ಹೇಳ್ತಾರೆ ಅಂಕಲ್. ಮತ್ತೆ ದಾಸಿ ಇಡ್ಲಿ ಪರೋಟ. ದೋಸೆ ಇಡ್ಲಿ ಪರೋಟ. ಯಪ್ಪ ಅದು ಇಂಥ ಬ್ಯಾಸಿಗೆ ಆಗಿರಿ ಅಂಕಲ್. ರಾಧಾಕೃಷ್ಣಗರ್ ಸ್ನ್ಯಾಪ್ ಹಾಕತ್ತ ನೋಡ್ರಿ. ರಾಧಾಕೃಷ್ಣಗರ್ ಭಾಳ ಜನ ಮಿಸ್ ಮಾಡ್ಕೊಂಡಿದ್ಲು. ಸ್ನ್ಯಾಪ್ ಹಾಕತ್ತ ನೋಡಿದ್ವಿ. ಹಾಕಾಕ ಇಲ್ತಾವ ಹಾಕಾಕ ಇಲ್ತಾವ ಹಾಕ ಮಮ್ಮಿ. ರಾಧಾಕೃಷ್ಣಗರ್ ಭಾಳ ದಿನ ಆಗಿತ್ತ ಮಿಸ್ ಮಾಡ್ಕೊಂಡಿದ್ಲು. ಸ್ನ್ಯಾಪ್ ಹಾಕತ್ತ ನೋಡ. ಯವ್ವ ಬಗ್ಗೆವ ಇಲ್ತಾವ ಹಾಕಾಕ. ಸೊ ಎಲ್ಲರೂ ಟ್ರಿಪ್ ಮುಗಿಸಂತ ಅವ್ರವ್ರ ಮನೆಗೆ ಅಂತ ಹೋದ. ಸೊ ನಾವು ನಮ್ಮ ಮನೆಗೆ ಬಂದೇವಿ. ಎಲ್ಲ ಮುಗಿಸಿದ್ವಿ. ತಮ್ಮ ಆಲ್ರೆಡಿ ನಮ್ಮ ಮಮ್ಮಿ ಒಂದು ಕೆಲಸ ಹಚ್ಚಾರ ಬಟ್ಟೆ ತಕೊಂಬ ಒಂದು ಕೆಲಸ ಹಚ್ಚಾರ ನಮ್ಮ ಮಮ್ಮಿ. ತೋರಿಸ್ತೇನೆ. ತಕೊಂಬ ಬಟ್ಟೆ ತಕೊಂಬ. ಏ ಎಲ್ಲ ಹೋಗ್ಕೊಡ್ಬೇಡ. ಈ ಧೂಳಾಗಿದ್ಲಿಪ್ಪ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗದಿದ್ದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಮನದಲ್ಲಿ ಇಳಿಯುವ ಭಾವವೇ ಜೀವಿತ. ಕನಸಿಗಿಂತ ಈ ಸಮಯ ಎಂದಿಗೂ ಅದ್ಭುತ.